ಹೈದರ್ ಅಲಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾದಂತಹ ಹೊತ್ತಲ್ಲೇ ಯಾಕಾಗಿ ಕೊಲೆ ನಡೆದಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮರ್ಡರ್ ಮಿಸ್ಟ್ರಿ ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಂಗ್ರೆಸ್ ನಾಯಕ ಹೈದರ್ ಅಲಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಶಾಸಕರ ಆಪ್ತತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಆಗೋಯ್ತಾ? ರಿಪಬ್ಲಿಕಾನದಲ್ಲಿ ಹೈದರ್ ಅಲಿ ಹತ್ಯೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹ್ಯಾರಿಸ್ ಅವರ ಆಪ್ತತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ನಡೆದು ಹೋಯ್ತಾ? ಇಂಥದ್ದೊಂದು ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಹೈದರ್ ಅಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕ ಹ್ಯಾರಿಸ್ ವಿಶ್ವಾಸ ಗಳಿಸುವುದಕ್ಕೆ ಇಬ್ಬರ ಮಧ್ಯೆ ಪೈಪೋಟಿ ಇತ್ತಂತೆ. ಅಣ್ಣ ಸಲೀಂ ರಾಜಕೀಯ ಭವಿಷ್ಯಕ್ಕಾಗಿ ಹೈದರ್ ಅಲಿ ಸತತವಾಗಿ ಕಸರತ್ತು ಮಾಡುತ್ತಿದ್ದಂತೆ. ಶಾಸಕ ಹ್ಯಾರಿಸ್ ಜೊತೆ ಓಡಾಡ್ತಾ ಇದ್ದ ಮೃತ ಹೈದರ್ ಅಲಿ, ಹೈದರ್ ಜೊತೆ ಅಬ್ಬಾಸ್ ಕೂಡ ಶಾಸಕರ ಜೊತೆ ಓಡಾಡಲು ಶುರು ಮಾಡಿದ್ನಂತೆ. ಹಾಗಾಗಿ ಇಬ್ಬರ ಮಧ್ಯೆ ಶಾಸಕರಿಗೆ ಹತ್ತಿರವಾಗುವ ವಿಚಾರಕ್ಕೆ ಪೈಪೋಟಿ ಆಗ್ತಾ ಇತ್ತಂತೆ. ಇತ್ತೀಚೆಗೆ ಹ್ಯಾರಿಸ್ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ ಈ ಹೈದರ್ ಅಲಿ ನನಗಿಂತ ಆತನೇ ಹತ್ತಿರ ಆಗ್ತಾ ಇದ್ದಾನಲ್ಲ, ಆತನೇ ಆಪ್ತತೆ ಬೆಳೆಸಿಕೊಳ್ತಿದ್ದಾನಲ್ಲ ಅನ್ನುವಂಥ ದ್ವೇಷ. ಬಿಬಿಎಂಪಿ ಎಲೆಕ್ಷನ್ಗಾಗಿ ತಯಾರಿಯನ್ನ ಕೂಡ ಹೈದರ್ ಅಲಿ ಸಹೋದರರು ಮಾಡಿಕೊಳ್ತಿದ್ರಂತೆ. ಹೈದರ್ ಅಲಿ ಏಳಿಗೆ ಸಹಿಸಲಾಗದೆ ಕೊಲೆ ಮಾಡಿರುವಂತಹ ಆರೋಪ. ಕೊಲೆಯಾಗಿದ್ದಂತ ಹೈದರ್ ಅಲಿ ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಾಜಕೀಯದಲ್ಲಿ ಬೆಳೀತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಿತ್ತು. ನೀವು ಕೂಡ ರಾಜಕೀಯದಲ್ಲಿ ಬರ್ತಿದ್ದೀರಾ ಅನ್ನುವಂಥದ್ದಿತ್ತು. ಈ ಒಂದು ವಿಚಾರಕ್ಕೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ. ನನಗೆ ಈ ತರ ಘಟನೆ ಆಗತ್ತೆ ಅನ್ಬಿಟ್ಟು ಗೊತ್ತಿದ್ದಾರೆ ಸರ್. ನಾನು ಈ ರಾಜಕೀಯದಲ್ಲಿ ಹೋಗ್ತಾ ಇರ್ಲಿಲ್ಲ ಸರ್. ತಮಗೆ ನಮ್ಮ ತಮ್ಮ ಮುಖ್ಯ. ಈಗ ನೀವೇ ನೋಡಿದ್ರ ಮಧ್ಯದಿಂದ ಇಲ್ಲಿ ನನ್ನ ತಮ್ಮ ಸಮಾಧಿ ಹತ್ರ ಹೋಗ್ತಾ ಇದ್ದೆ. ನಾನು ಇಷ್ಟು ವರ್ಷದಿಂದ ನಾವು ಪಬ್ಲಿಕ್ ಸೇವೆ ಮಾಡಿಕೊಂಡು ನಾನಿರ್ಲಿ ನನ್ನ ತಮ್ಮ ಇರ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸೆಂಟ್ರಿನಲ್ಲಿ ಇವನು ನನ್ನ ತಮ್ಮನ ಫ್ರೆಂಡೇ ಆಗಿದ್ದು. ಅವನು ಅಬ್ಬಾಸ್ ಇರ್ಲಿ, ಅವನು ಬೇರೆ ಯಾರ್ಯಾರು ಇದ್ರು ಅವರೆಲ್ಲ ತಮ್ಮನ ಫ್ರೆಂಡೇ ಆಗಿದ್ದು. ಈ ಅಬ್ಬಾಸು, ಆಮೇಲೆ ಇವನು ನಾಜು, ಇವನು ಯಾರು ಸುಲ್ತಾನ್, ಇನ್ನೂ ಯಾರ್ಯಾರು ಇದಾರಿಲ್ಲ, ಇದೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ಏನೋ ಒಂದು ಜೀವ ತಗೊಂಡಿದ್ದ. ಯಾವ ಒಂದು ವಿಚಾರಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಸರ್? ಏನ್ ದ್ವೇಷ ಅದು? ಜೊತೆಗಿದ್ದವರೇ ಯಾಕೆ ಮಾಡಿದ್ರು ಅಂತ? ಹೊಟ್ಟೆ ಕಿಚ್ಚು. ಇವ್ರು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದಾರಲ್ಲ, ಇವ್ರು ಸ್ವಲ್ಪ ಓಡಾಟ ಜಾಸ್ತಿ ನಮ್ಮ ತಮ್ಮನ್ಗೆ. ಈ ಇತ್ತೀಚೆಗೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಇವ್ರ ಮುಂದೆ ಅವ್ರು ಇಂಪ್ರೂವ್ ಆಗಬಾರ್ದು ಅಂದ್ಬಿಟ್ಟು ಇವ್ರ ಜೊತೆನಲ್ಲಿ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವನ್ ಮುಂದೆ ಇಂಪ್ರೂವ್ ಆಗಬಾರ್ದು ಅಂದ್ಬಿಟ್ಟು ಒಂದು ಚಿಕ್ಕ ಈ ಇದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಘಟನೆ ಮಾಡಿದ್ದಾರೆ. ಒಂದು 5 ವರ್ಷ ಹಿಂದೆ ಇಬ್ರು ಹುಡುಗರ ಹತ್ರ ಏನೋ ಮಾತುಕತೆ ಆಗಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್ ಟೈಮಲ್ಲಿ ಅಬ್ಬಾಸ್ಗೆ ಹೇಳ್ತೀವಿ, ನೀವು ಯಾಕ್ರಿ ಪ್ರಾಬ್ಲಮ್ ಮಾಡ್ಕೊಂತ ಇದ್ದೀರಾ? ನೀವು ಈ ಏರಿಯಾದಲ್ಲಿ ನಾವು ಇಡ್ತಾ ಇದೀವಿ, ಅಷ್ಟು ವರ್ಷನ ಕಷ್ಟಪಡ್ತಾ ಇದೀವಿ, ಏನಾರ ಪ್ರಾಬ್ಲಮ್ ಇದ್ರೆ ನೀವು ನಮ್ಗೆ ಹೇಳಿ, ನಾವು ಬೈತೀವಿ. ನಾನು ಓಪನ್ ಆಗಿ ಪರ್ಫೆಕ್ಟ್ ಆಗಿ ನಿಜ ಹೇಳ್ತಾ ಇರೋದು. ಇದು ಬಂದ್ಬಿಟ್ಟು ಒಂದು ಸುಪಾರಿ ಮಟನೆ ಆಗಿರೋದು. ಈ ಕೇಸ್ ಮಾಡಿದಾರಲ್ಲ, ಅವ್ರದ್ದು ಅಷ್ಟೊಂದು ಕೆಪಾಸಿಟಿ ಇಲ್ಲ. ಅಬ್ಬಾಸ್ ಇಲ್ಲದೆ ಈ ಕೇಸ್ ಆಗಕ್ಕೆ ಚಾನ್ಸೇ ಇಲ್ಲ. ಅವ್ರ ಹತ್ರ ಅಷ್ಟು ಹಣಕಾಸಿಲ್ಲ ಈ ಕೇಸ್ ಮಾಡಕ್ಕೆ. ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಈ ಕೇಸ್ ಮಾಡಿರೋದು. ಶಿವಮೊಗ್ಗದಿಂದ ಕರೆದಿ ಹುಡುಗರನ್ನ ಈ ಕೇಸ್ ಮಾಡಿದ್ದಾರೆ ಅಂದ್ರೆ, ಅದೇ ಹುಡುಗರು ಮುಂಚೆನ ಕೇಸ್ ಮಾಡಿದ್ರು. ಆ ಹುಡುಗರಿಗೆ ಇವನು ಅಬ್ಬಾಸ್ ಸಪೋರ್ಟ್ ಇದ್ದಿದ್ದು, ಅದೇ ಎವಿಡೆನ್ಸ್. ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈಗ ಮೃತ ಹೈದರ್ ಅಲಿ ಸಹೋದರನ ಆರೋಪ ಒಂದ್ ಕಡೆ ಆದ್ರೆ, ಪೊಲೀಸರ ತನಿಖೆಯಿಂದ ಅಂದ್ರೆ ಆರೋಪಿಗಳನ್ನ ಬಂಧಿಸಿದ್ದಾರೆ, ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಬಟ್ ಈಗ ಇವರ ವಿಚಾರಣೆಯ ಸಂದರ್ಭದಲ್ಲಿ ಯಾಕಾಗಿ ಕೊಲೆ ಆಯ್ತು ಅಂತ, ಬರೀ ಆಪ್ತತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗೋಯ್ತಾ ಹೇಗೆ?
ಶ್ರುತಿ, ಈ ಒಂದು ಹೈದರ್ ಅಲಿ ಕೊಲೆ ಪ್ರಕರಣದಲ್ಲಿ ನಮಗೆ ಈಗ ಕೇಳಿ ಬರ್ತಾ ಇರುವಂತದ್ದು ಈ ಆಪ್ತತೆ ಅಂದ್ರೆ ಶಾಸಕ ಹ್ಯಾರಿಸ್ ಇದಾರ್ ನೋಡಿ, ಅವರ ಆಪ್ತತೆಗೆ ಏನಾದ್ರೂ ಇಲ್ಲಿ ಕೊಲೆ ಆಗೋಯ್ತಾ ಅನ್ನುವಂಥದ್ದು ಈಗ ಸದ್ಯ ಕೇಳಿ ಬರ್ತಾ ಇರುವಂತ ಹೊಸ ಆರೋಪ. ಪೊಲೀಸರು ಕೂಡ ಈಗ ಸದ್ಯ ಈ ಅಟ್ಯಾಕ್ ಮಾಡಿದಂತಹ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಲ್ಲದೆ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಆದ್ರೆ ಪೊಲೀಸರ ವಿಚಾರಣೆ ವೇಳೆ ಈ ಕೊಲೆಯ ಹಿಂದಿನ ಕಾರಣ ಏನು ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಆದ್ರೆ ಈ ಹೈದರ್ ಅಲಿ ಸಹೋದರ ಸಲೀಂ ಏನಿದ್ದಾರೆ, ಇವರು ಆರೋಪ ಮಾಡ್ತಾ ಇರುವಂತದ್ದು ಇದೊಂದು ಶಾಸಕರ ಆಪ್ತತೆಗಾಗಿ ನಡೆದಿದ್ದಂತಹ ಒಂದು ಮರ್ಡರ್ ಎನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹೈದರ್ ಅಲಿ ಶಾಸಕ ಸಚಿವರ ಜೊತೆ ಆದ ಆಪ್ತತೆಯನ್ನ ಕೂಡ ಬೆಳೆಸ್ಕೊಂಡಿದ್ರು. ಹ್ಯಾರಿಸ್ ಜೊತೆ ಅತಿ ನಂಟನ ಹೊಂದಿದ್ರು. ಬಿಬಿಎಂಪಿ ಎಲೆಕ್ಷನ್ಗೆ ಹೋಗ್ತಾ ಇದ್ರು. ಆದ್ರೆ ಈ ಅಬ್ಬಾಸ್ ಮತ್ತೆ ಹೈದರ್ ಅಲಿ ಇಬ್ರು ಕೂಡ ಶಾಸಕ ಹ್ಯಾರಿಸ್ಗೆ ಅತಿ ಆಪ್ತರು. ಹೀಗಾಗಿ ಹ್ಯಾರಿಸ್ ಜೊತೆ ಕ್ಲೋಸ್ ಆಗ್ತಾ ಇದ್ದಾನೆ ಎನ್ನುವಂತ ಕಾರಣಕ್ಕಾಗಿ ಅಬ್ಬಾಸ್ ಈ ಒಂದು ಕೊಲೆಯನ್ನ ಮಾಡಿಸಿದ್ದಾನೆ ಅನ್ನುವಂಥದ್ದು ಹೈದರ್ ಅಲಿ ಸಹೋದರ ಸಲೀಂ ಮಾಡ್ತಾ ಇರುವಂತಹ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ಅಬ್ಬಾಸ್ ಪಾತ್ರ ಇದೆಯಾ ಎನ್ನುವಂಥದ್ದನ್ನ ಕೂಡ ಇದರಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ ಶಾಸಕ ಹ್ಯಾರಿಸ್ ಕೂಡ ಹೈದರ್ ಅಲಿ ಸಹೋದರರನ್ನ ಭೇಟಿ ಮಾಡಿ ನಿಮ್ ಜೊತೆ ಇರ್ತೀನಿ ನಾನು, ಪೊಲೀಸರು ತನಿಖೆಯನ್ನ ನಡೆಸ್ತಾರೆ ಎನ್ನುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ. ಶ್ರುತಿ, ಎಸ್ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ ನಾಯಕ ಹೈದರ್ ಅಲಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾದಂತಹ ಹೊತ್ತಲ್ಲೇ ಯಾಕಾಗಿ ಕೊಲೆ ನಡೆದಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮರ್ಡರ್ ಮಿಸ್ಟ್ರಿ ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಂಗ್ರೆಸ್ ನಾಯಕ ಹೈದರ್ ಅಲಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ, ಶಾಸಕರ ಆಪ್ತತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಆಗೋಯ್ತಾ. ರಿಪಬ್ಲಿಕಾನದಲ್ಲಿ ಹೈದರ್ ಅಲಿ ಹತ್ಯೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹ್ಯಾರಿಸ್ ಅವರ ಆಪ್ತತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ನಡೆದೋಯ್ತಾ, ಇಂಥದ್ದೊಂದು ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಹೈದರ್ ಅಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕ ಹ್ಯಾರಿಸ್ ವಿಶ್ವಾಸ ಗಳಿಸೋದಕ್ಕೆ ಇಬ್ಬರ ಮಧ್ಯೆ ಪೈಪೋಟಿ ಇತ್ತಂತೆ. ಅಣ್ಣ ಸಲೀಂ ರಾಜಕೀಯ ಭವಿಷ್ಯಕ್ಕಾಗಿ ಹೈದರ್ ಅಲಿ ಸತತವಾಗಿ ಕಸರತ್ತು ಮಾಡ್ತಿದ್ದಂತೆ. ಶಾಸಕ ಹ್ಯಾರಿಸ್ ಜೊತೆ ಓಡಾಡ್ತಾ ಇದ್ದ ಮೃತ ಹೈದರ್ ಅಲಿ, ಹೈದರ್ ಜೊತೆ ಅಬ್ಬಾಸ್ ಕೂಡ ಶಾಸಕರ ಜೊತೆ ಓಡಾಡೋದು ಶುರು ಮಾಡಿದ್ನಂತೆ. ಹಾಗಾಗಿ ಇಬ್ಬರ ಮಧ್ಯೆ ಶಾಸಕರಿಗೆ ಹತ್ತಿರವಾಗುವ ವಿಚಾರಕ್ಕೆ ಪೈಪೋಟಿ ಆಗ್ತಾ ಇತ್ತಂತೆ. ಇತ್ತೀಚೆಗೆ ಹ್ಯಾರಿಸ್ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ ಈ ಹೈದರ್ ಅಲಿ ನನಗಿಂತ ಆತನೇ ಹತ್ತಿರ ಆಗ್ತಾ ಇದ್ದಾನಲ್ಲ, ಆತನೇ ಆಪ್ತತೆ ಬೆಳೆಸ್ಕೊಳ್ತಿದ್ದಾನಲ್ಲ ಅನ್ನುವಂಥ ದ್ವೇಷ. ಬಿಬಿಎಂಪಿ ಎಲೆಕ್ಷನ್ಗಾಗಿ ತಯಾರಿಯನ್ನ ಕೂಡ ಹೈದರ್ ಅಲಿ ಸಹೋದರರು ಮಾಡಿಕೊಳ್ತಿದ್ರಂತೆ. ಹೈದರ್ ಅಲಿ ಏಳಿಗೆ ಸಹಿಸಲಾಗದೆ ಕೊಲೆ ಮಾಡಿರುವಂತಹ ಆರೋಪ. ಕೊಲೆಯಾಗಿದ್ದಂತ ಹೈದರ್ ಅಲಿ ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಾಜಕೀಯದಲ್ಲಿ ಬೆಳೀತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಿತ್ತು. ನೀವು ಕೂಡ ರಾಜಕೀಯದಲ್ಲಿ ಬರ್ತಿದ್ದೀರಾ ಅನ್ನುವಂಥದ್ದಿತ್ತು. ಈ ಒಂದು ವಿಚಾರಕ್ಕೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ. ನನಗೆ ಈ ತರ ಘಟನೆ ಆಗತ್ತೆ